ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ತುಂಬ ಈಸಿ ರೆಸಿಪಿ ತೋರಿಸಿದಾಳೆ ಅಂದ್ಕೊಂಡ್ರಾ? ಆದರೂ ನಮ್ಮನೆ ಸ್ಟೈಲ್ ಹೇಗಿರುತ್ತೆ ಅಂದ್ಬಿಟ್ಟು ಒಂದು ಸತಿ ನೋಡ್ಕೊಂಬನ್ನಿ. ಹಾಗೆಯೇ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್. 3 ಟೊಮೊಟೊ ತೊಗೊಂಡು ಈ ಥರ 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು, ಸಾಸಿವೆ. ಸಾಂಬಾರು ಮಾಡೋ ಪಾತ್ರೆಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಕರಿಬೇವು ಹಾಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಜಜ್ಕೋಬೇಕು. ಕರಿಮೆಣಸು 7 ರಿಂದ 8 ತಗೊಂಡಿದ್ದೀನಿ. ಇದನ್ನು ಈಸಿಯಾಗಿ ವೆರಿ ಕ್ವಿಕ್ಕಾಗಿ ನಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇವಾಗ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಲಾಸ್ಟಿಗೆ ಹಾಕೋತೀನಿ. ಬೇಗ ಫ್ರೈ ಆದರೆ ಅದೊಂದು ಸ್ವಲ್ಪ ಡಾರ್ಕಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ ಬೇಗನೆ. ಸೊ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಹಾಕೋತೀನಿ. ಇವಾಗ ಒಣಮೆಣಸಿನ್ಕಾಯಿ ಹಾಕೋತಿದ್ದೀನಿ. 3 ಟೊಮೊಟೊ ಬೇಯಿಸ್ಕೊಂಡಿದ್ದನ್ನು ಅದನ್ನು ಸ್ಟೈನ್ ಮಾಡ್ಕೋತೀನಿ. ಕೆಲವರಿಗೆ ಆ ಸಿಪ್ಪೆ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ಟೊಮೊಟೊ ಸೀಡ್ಸ್ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ಈ ಥರ ಸೋಸ್ಕೊತೀನಿ. ನಮ್ಮನೇಲೂ ಅಷ್ಟಕ್ಕಷ್ಟೇ ಅದನ್ನೆಲ್ಲ ಇದು ಮಾಡೋದು. ಸೊ ಈ ಥರ ತಿಳಿಯಾಗಿದ್ದರೆ ಸ್ವಲ್ಪ ಹಾಗೆ ಕುಡಿಯೋದಕ್ಕೂ ಈಸಿಯಾಗಿ ಸಿಗುತ್ತೆ. ಮೆಣಸು ಹಾಕಿರೋದ್ರಿಂದ, ಜೀರಿಗೆ ಹಾಕಿರೋದ್ರಿಂದ ಅದೆಲ್ಲದು ತುಂಬ ಒಳ್ಳೆಯದು. ಸ್ವಲ್ಪ ವಾಟರ್ನ ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಅದು ಎಷ್ಟು ಕಿವುಚ್ಕೊಂಡಿರ್ತೀವೋ ಅದರ ರಸ ಮಾತ್ರ ಅಷ್ಟೇ ಅಂದ್ಕೋಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೋಬೋದು. ಇವಾಗ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, ಅಂದರೆ ರಸಮ್ ಪೌಡರ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಮೆಣಸಿನ ಪುಡಿ, ಒಣಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಸ್ವಲ್ಪ ಖಾರ ಕೊಡುತ್ತೆ. ಸೊ ನೀವು ಹೇಗೆ ಹಾಕ್ಕೋತೀರೋ ಹಾಗೆ. ಲಾಸ್ಟಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ಇಷ್ಟಪಡೋರು. ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ನೋಡಿ ನಮ್ಮನೆ ಸ್ಟೈಲ್ ಹೀಗೇ. ನನಗೆ ಸ್ವಲ್ಪ ಬೇಗ ಬೇಕು ಅಂದಾಗ ಈ ರಸಮ್ನ ಮಾಡ್ಕೊತೀನಿ. ಈ ವಿಂಟರ್ ಸೀಸನ್ಗಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಸಮ್ ರೆಡಿ ಆಯಿತು. ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ನಾನು ಮಧ್ಯಾಹ್ನ ಊಟಕ್ಕೆ ಈ ಥರ ಮಾಡ್ಕೊಂಡಿದ್ದೆ. ಪುಳಿಯೋಗರೆ, ಸೌತೆಕಾಯಿ ಹಾಗೆ ಪಾಪಡ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೈನ್.